ಕುಷ್ಟಗಿ ನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ 354ನೇ ವರ್ಷದ ಆರಾಧನೆಯ ಮಧ್ಯಾರಾಧನೆಯ ಪ್ರಯುಕ್ತ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಆಡಳಿತ ಮಂಡಳಿಯಿಂದ 35ನೇ ವರ್ಷದ ಆರಾಧನಾ ಮಹೋತ್ಸವದ ಅಂಗವಾಗಿ ಮಂಗಳವಾರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮುಂಜಾನೆ 6 ಗಂಟೆಗೆ ಸುಪ್ರಭಾತ, 7:30ಕ್ಕೆ ಶ್ರೀ ರಾಯರ ಅಷ್ಟೋತ್ತರ, 9 ಗಂಟೆಗೆ ಪಂಚಾಮೃತ ಅಭಿಷೇಕ, 10 ಗಂಟೆಗೆ ಪಂಡಿತ ಶ್ರೀ ವಸಂತಾಚಾರ್ಯ ಪೂಜಾರ ಮಾದಿನೂರು ಇವರಿಂದ ಉಪನ್ಯಾಸ ಹಾಗೂ ಪಂಡಿತ ಶ್ರೀ ಸರ್ವೋತ್ತಮಾಚಾರ್ಯ ರಾಯಚೂರ ಇವರಿಂದ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ನಂತರ ಪಂಡಿತರಾದ ಶ್ರೀ ಸರ್ವೋತ್ತಮಾಚಾರ್ಯ ರಾಯಚೂರ ಇವರು ನಮ್ಮ ವಾಹಿನಿಯ ಜೊತೆ ಮಾತನಾಡಿ, ಇಂದು ಕುಷ್ಟಗಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ 354ನೇ ವರ್ಷದ ಆರಾಧನೆಯನ್ನು ತುಂಬಾ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಮಧ್ಯಾಹ್ನ 12 ಗಂಟೆಗೆ ನೈವೇದ್ಯ, ಅಲಂಕಾರ, ಹಸ್ತೋದಕ, ನಂತರ ಮಹಾಮಂಗಳಾರತಿ ನಡೆಯಿತು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಹಾಗೂ ಶ್ರೀ ಟೀಕಾರಾಯಲ ಬೃಂದಾವನಗಳಿಗೆ ಅರ್ಚಕರಾದ ಶ್ರೀ ಹರಿಯಾಚಾರ್ ಅಶ್ರಿತ್ ಇವರಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸಂಜೆ 6 ಗಂಟೆಗೆ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ಹಾಗೂ ಮಹಾಮಂಗಳಾರತಿಯೊಂದಿಗೆ ಮಧ್ಯಾರಾಧನೆಯ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ಮುಖಂಡರಾದ ತಿಮ್ಮಪ್ಪಯ್ಯ ದೇಸಾಯಿ, ಅಡವಿ ರಾವ್ ಟಿ ಕೋಟೀಕರ್, ಶ್ರೀನಿವಾಸಾಚಾರ್ ಜೋಶಿ ಮುಂಗಲಿ, ಹನುಮೇಶಾಚಾರ್ ಡಬ್ಬೇರ್, ಶ್ರೀನಿವಾಸಾಚಾರ್ ಹಳ್ಳೂರು, ಚಿನ್ನಪ್ಪ, ತಮ್ಮಣ್ಣಾಚಾರ್ ದಿಗ್ಗಾವಿ, ಭೀಮ್ಸೇನ್ ಹಯಗ್ರೀವ, ಅರ್ಚಕರಾದ ಶ್ರೀ ಹರಿಯಾಚಾರ್ ಅಶ್ರಿತ್ ಸೇರಿದಂತೆ ವಿಪ್ರ ಸಮಾಜದ ಬಾಂಧವರುಳಿದ್ದರು. ಭೀಮಸೇನ್ ರಾವ್ ಕುಲಕರ್ಣಿ ಬನ್ನೆಟ್ಟಿ, ಜಿಎಂ ನ್ಯೂಸ್ ಕುಷ್ಟಗಿ. ಪರಮ ಪವಿತ್ರ ಪರ್ವಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳವರ 354ನೇ ಆರಾಧನಾ ಮಹೋತ್ಸವ ಅಂಗವಾಗಿ ಎಲ್ಲ ಕುಷ್ಟಗಿ ಗ್ರಾಮಸ್ಥರು ವಿಶೇಷ ಭಕ್ತಿ ಪುರಸ್ಸರವಾಗಿ ವೈಭವೋಪೇತವಾಗಿ ತಾರತಮ್ಯ ಭಜನೆಯಿಂದ ಕೂಡಿಕೊಂಡು ಆ ಭಗವಂತನ ಬೆಳಗಿನ ಜಾವ ಅಷ್ಟೋತ್ತರ, ಪಂಚಾಮೃತ ಸೇವೆ, ಎಲ್ಲ ಭಗವದ್ಭಕ್ತರಿಗೆ ತೀರ್ಥಪ್ರಸಾದ, ಪ್ರವಚನ ಎಲ್ಲ ಕಾರ್ಯಗಳನ್ನು ಗುರುಗಳ ಸ್ಮರಣೆಯೊಂದಿಗೆ ಆ ಭಗವತ್ ಪ್ರೀತಿಗೋಸ್ಕರವಾಗಿ ಎಲ್ಲ ಭಗವದ್ಭಕ್ತರು ಕೂಡಿಕೊಂಡು ಇಂತಹ ಕುಷ್ಟಗಿ ಗ್ರಾಮದಲ್ಲಿ ಎಲ್ಲ ವಿಪ್ರ ಬಾಂಧವರು ಕೂಡಿಕೊಂಡು ಭವ್ಯವಾಗಿ ಆರಾಧನಾ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ಕುಷ್ಟಗಿ ಸಮಸ್ತ ಗ್ರಾಮಸ್ಥರಿಗೂ ಕೂಡ ಹರಿವಾಯುಗಳ ಅನುಗ್ರಹ ಪೂರ್ಣ ಆಗಿ ಹೀಗೆ ಉತ್ತರೋತ್ತರ ಅವರ ಸೇವೆ ಮಾಡುವ ಸೌಭಾಗ್ಯ ಎಲ್ಲ ಗ್ರಾಮಸ್ಥರಿಗೂ ಸಿಗಲಿ. ಇಂತಹ ಸೇವೆ ಮಾಡುವ ಅವಕಾಶ ಅವರಿಗೆ ಮೇಲಿನ ಮೇಲೆ ಸಿಕ್ಕು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ.